ಶೀಲಾ ಶಂಕಿಸಿ ಪತಿಯಿಂದಲೇ ಪತ್ನಿಯ ಕೊಲೆಯಾಗಿರುವ ಅಮಾನವೀಯ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ನಡೆದಿದೆ. ಪತ್ನಿಯ ಶೀಲಾ ಶಂಕಿಸಿ ಮಚ್ಚಿನಿಂದ ಕೊಚ್ಚಿ ಪತಿಯೇ ಕೊಲೆ ಮಾಡಿದ್ದು ಕೆಜಿಎಫ್ ತಾಲೂಕಿನ ಚಿನ್ನದ ಗಣಿ ಗ್ರಾಮದ ಬಳಿ ಘಟನೆ ನಡೆದಿದೆ. ರಾಜ್ಯ ಸಶಸ್ತ್ರ ಮೀಸಲು ಪಡೆ ಮಾಡಲು ಉದ್ದೇಶಿಸಿರುವ ಜಾಗದಲ್ಲೇ ಕೊಲೆ ನಡೆದಿದ್ದು, ಆಂಧ್ರಪ್ರದೇಶದ ಪೆದ್ದೂರು ಗ್ರಾಮದ ಈಶ್ವರಮ್ಮ ಕೊಲೆಯಾದ ಮಹಿಳೆ ಎಂದು ಗುರುತಿಸಲಾಗಿದೆ. ರಾಳ್ಳಬೂದಗೂರು ಬಳಿಯ ಪೆದ್ದೂರು ಗ್ರಾಮದ ಗೋಪಿನಾಥ್ ಎಂಬಾತನಿಂದ ಕೊಲೆ ನಡೆದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಬಂಗಾರಪೇಟೆಯ ಸಂಬಂಧಿಕರ ಮನೆಗೆ ಬಂದು ವಾಪಸ್ಸಾಗುವ ವೇಳೆ ಕೊಲೆ ಮಾಡಲಾಗಿದ್ದು, ಪತ್ನಿಗೆ ಅನೈತಿಕ ಸಂಬಂಧ ಇರುವ ಅನುಮಾನದ ಹಿನ್ನೆಲೆ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. 2 ಕೈ ತಲೆ ಸೇರಿದಂತೆ ಮನಸ್ಸು ಇಚ್ಛೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದ್ದು, ಪತಿ ಗೋಪಿನಾಥ್ನನ್ನ ಉರಿಗಾಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್, ಇಲ್ಲಿ ನಮ್ಮೂರ ಒಂದು ಮದುವೆ ಇತ್ತು. ಆ ಮದುವೆಗೆ ಬಂದವರು ನೋಡಿದ್ದಾರೆ. ಗಲಾಟೆ ಆಗೋದು ನೋಡಿದಾರಾ ಇಲ್ಲ ಬಿದ್ದೋಗಿರೋದು ನೋಡಿರೋದು? ಬಿದ್ದೋಗಿರೋದು ನೋಡಿದ್ದಾರೆ, ಹೊಡೆದಿದ್ದು ಯಾರು ನೋಡಿಲ್ಲ. ಸರಿ ಅಂತೇಳಿ ನಾವು ನಮ್ಮೂರು ನಂಬರ್ಗಳೆಲ್ಲ ಫೋನ್ ಮಾಡಿ ನಾವು ಹಿಂಗೆ ತಿಳಿಸಿದ್ರಿ, ಇಲ್ಲಿ ಯಾರೋ ಬಿದ್ದಾಗಿದ್ದಾರೆ, ಯಾರನ್ನ ಹೊಡೆದಾಕಿದ್ದಾರೆ. ನಂಬರ್ ಅಲ್ಲ. ಆಮೇಲೆ ಬೆಂಬಲ ಸ್ಟೇಷನ್ಗೆ ಇದು ಉರಿಗಾಂ ಸ್ಟೇಷನ್ಗೆ ಇದು ಮಾಡಿದ್ದಾರೆ ಇನ್ಫಾರ್ಮೇಷನ್. ಆಮೇಲೆ ಅವ್ರು ಬಂದ ಮ್ಯಾಕ ನಮ್ಮೂರವರೆಲ್ಲ ಬಂದು ಹೇಳಿದ್ರಿ. ಆಮೇಲೆ ಆಲ್ರೆಡಿ ಅಲ್ಲಿ ರಾಯಲ್ ಬುದ್ಧೂರಾಗ ಕಂಪ್ಲೀಟ್ ಇದಾಗಿದೆ ಆಗಿದೆ. ಅವರು ಅಲ್ಲೋಗಿ ಸರೆಂಡರ್ ಆಗಿದೆ, ಅಷ್ಟು ಮಾತ್ರ ನಮ್ಗೆ ಗೊತ್ತಷ್ಟೇ. ಅಲ್ಲಿ ಸರೆಂಡರ್ ಆಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಉರಿಗಾಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.